ಅದರ ಮೇಲೆ ಬಿದ್ದಿರೋ ಹಿಮದ ಇಬ್ಬನಿ ಹಾಗೆ ಇರುತ್ತೆ. ಅಷ್ಟು ಮಾರ್ಕೆಟಿಂಗ್ ಅಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರೋದಕ್ಕೆ ಭಾರತಕ್ಕೆ ಗೌರವ ಇದೆ. ಇಂದಿನ ಭಾರತ ಅಲ್ಲ, ಈಗ ಆಧುನಿಕ ತಂತ್ರಜ್ಞಾನದಲ್ಲಿ ಬಹಳ ದೊಡ್ಡ ಇದು ಮಾಡಿರ್ತಕ್ಕಂಥ ಲೆವೆಲ್ಗೆ ಭಾರತ ಬಂದು ನಿಂತಿದೆ. ಇಷ್ಟೆಲ್ಲ ಡೆವಲಪ್ಮೆಂಟ್ಗಳ ಮೇಲೆ ನಮ್ಮತನ ಏನು ಅನ್ನೋದು ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕಲ್ವಾ. ಆನೆ ಸತ್ರೆ ಏನ್ ಸಿಗುತ್ತೆ? ಆನೆ ಸತ್ರೆ ದಂತ ಸಿಗುತ್ತೆ, ಜಿಂಕೆ ಸತ್ರೆ ಚರ್ಮ ಸಿಗುತ್ತೆ, ಕಟ್ಟಿಗೆ ಮರ ಸತ್ರೆ ಕಟ್ಟಿಗೆ ಸಿಗುತ್ತೆ, ರಾಜಕಾರಣಿ ಸತ್ರೆ ರಜಾ ಸಿಗುತ್ತೆ. ಬಹಳಷ್ಟು ರಾಜ್ಯಗಳಲ್ಲಿ ಬಹಳಷ್ಟು ಜನ ಮುಖ್ಯಮಂತ್ರಿಗಳನ್ನ ನಾವು ನೋಡ್ತಾನೆ ಬಂದಿದ್ದೀವಿ. ತ್ರಿಪುರಾದಲ್ಲಿ 6ನೇ ಬಾರಿ ಮುಖ್ಯಮಂತ್ರಿಯಾದಂತಹ ಮಣಿಕ್ ಸರ್ಕಾರ್ ತಾವು ಕೇಳಿರ್ಬೋದು ಅನ್ಕೊಂಡಿದ್ದೀನಿ. ತ್ರಿಪುರ ಕಮ್ಯುನಿಸ್ಟ್ ಸ್ಟೇಟ್. ಮಣಿಕ್ ಸರ್ಕಾರ್ ಅಂತಕ್ಕಂಥವ್ರು ಒಬ್ಬ ಮುಖ್ಯಮಂತ್ರಿ, ಮನೆ ಇಲ್ಲದ ಮುಖ್ಯಮಂತ್ರಿ, ಇವತ್ತು ಮನೆ ಮಾಡ್ಕೊಂಡಿಲ್ಲ. ಶ್ರೀಮತಿಯವರು ಯಾವುದೋ ಕೇಂದ್ರದ ಸರ್ಕಾರಿ ಉದ್ಯೋಗದಲ್ಲಿದ್ದವರು, ಮೊನ್ನೆ ರಿಟೈರ್ ಆಗಿ ಬಂದು ಪೆನ್ಷನ್ ದುಡ್ಡು ಏನು ತಗೊಂಡು ಬಂದ್ರು ಅದನ್ನು ಪಾರ್ಟಿ ಫಂಡ್ ಕೊಟ್ಟವ್ರೆ. ಕಮ್ಯುನಿಸ್ಟ್ ಅವರು, ಕಮ್ಯುನಿಸ್ಟ್ ಪಾರ್ಟಿ ಫಂಡ್ ಕೊಟ್ಟಿದ್ದಾರೆ. ಬಿಜೆಪಿಗೂ ಕಮ್ಯುನಿಸ್ಟ್ರಿಗೂ ಡೆಡ್ ಅಗೇನೆಸ್ಟ್ ಅಂತ ಡೆಡ್ ಅಗೇನೆಸ್ಟ್ ಇರ್ತಕ್ಕಂಥ ಒಬ್ಬ ತ್ರಿಪುರಾದ ಮುಖ್ಯಮಂತ್ರಿ ಮಣಿಕ್ ಸರ್ಕಾರ್ ಮೋದಿಯವರು ಪ್ರಧಾನಿ ಆದ ಮೇಲೆ ಒಂದು ವಾಣಿಜ್ಯ ಮೇಳ ಅಲ್ಲಿ ತ್ರಿಪುರಾದಲ್ಲಿ ನಡೆದಾಗ ಕರ್ನಾಟಕದ ಪತ್ರಿಕಾ ಸಂಪಾದಕ ವಿಶ್ವೇಶ್ವರ ಭಟ್ ಕೂಡ ಅಲ್ಲಿ ಭಾಗವಹಿಸಿದ್ರು ವಾಣಿಜ್ಯ ಮೇಳದಲ್ಲಿ. ಅಂತ ಸಂದರ್ಭದಲ್ಲಿ ಅಂತ ಒಬ್ಬ ಸರಳ ಮುಖ್ಯಮಂತ್ರಿಯನ್ನ ಕಂಡು ಬೆಕ್ಕಸ ಬೆರಗಾಗಿ ಅವರ ಬಗ್ಗೆ ಕನ್ನಡಪ್ರಭದಲ್ಲಿ ದೊಡ್ಡ ಆರ್ಟಿಕಲ್ ಬರೆದಿದ್ದಾರೆ. ತೆಗೆದಿಟ್ಟಿದ್ದೀನಿ ಅವ್ರ ಬಗ್ಗೆ. 6 ಬಾರಿ ಮುಖ್ಯಮಂತ್ರಿ, ಯಾರು ಅವರ ವಿರುದ್ಧ ಇದು ಮಾಡೋರೇ ಇಲ್ಲ. ಇವತ್ತಿಗೂ ಮನೆ ಇಲ್ಲ. ಅವರ ದೌರ್ಬಲ್ಯ ಏನು ಅಂದ್ರೆ ಒಂದು ದಿನಕ್ಕೆ ಒಂದು ಪ್ಯಾಕ್ ಚಾರ್ಮಿನಾನ್ ಸಿಗರೇಟು, ಒಂದು ನಶ್ಯ ಡಬ್ಬಿ ಜೋಬಲ್ಲಿ ಇಟ್ಕೊಂಡಿರ್ತಾರೆ ಅಷ್ಟೇ. ಅವ್ರ ಪ್ರಾಪರ್ಟಿ ಜೋಬ್ ಹುಡುಕಿದ್ರೆ ಅಷ್ಟೇ. ಅವರು ಎಂತ ಆಡಳಿತ ಮಾಡಿದ್ರೆ ಅವ್ರಿಗೆ 6ನೇ ಬಾರಿ ಆಯ್ಕೆ ಮಾಡಬಹುದು. ಜೊತೆಗೆ ಅವರು ಮೋದಿಯವರು ಪ್ರಧಾನಿಯಾಗಿ ಬಂದ ಸಂದರ್ಭದಲ್ಲಿ ಅವರು ನಡೆಸಿದ ವಾಣಿಜ್ಯ ಮೇಳಕ್ಕೆ ಅವ್ರನ್ನ ಇನ್ವೈಟ್ ಮಾಡೋದರ ಜೊತೆಗೆ ಒಂದು ಕೋರಿಕೆ ಇಟ್ಟಿದ್ರು ಮೋದಿಯವರ ಜೊತೆಯಲ್ಲಿ. ಅಡ್ಮಿನಿಸ್ಟ್ರೇಷನ್ ಆಡಳಿತ ಅನ್ನೋದನ್ನ ಹೇಗೆ ಮಾಡಬೇಕು ಅನ್ನೋದಕ್ಕೆ ನಮ್ಮ ಶಾಸಕರಿಗೆ, ನಮ್ಮ ಸಚಿವ ಸಂಪುಟದ ಇವರಿಗೆ ಒಂದು ಕ್ಲಾಸ್ ನೀವು ತಗೋಬೇಕು ಅಂತ ಮಣಿಕ್ ಸರ್ಕಾರ ಮೋದಿನ ಕೇಳಿದ್ರು. ಆ ಆರ್ಟಿಕಲ್ ಓದ್ಬೇಕು ನೀವು. ಅವ್ರು ಕೇಳಿದ್ರು ಅಂದ್ರೆ ಒಬ್ಬ ಇದರಲ್ಲಿ ನಾನು ಎಡಪಂಥೀಯರ ಚಿಂತನೆಗಳನ್ನ ವಿರೋಧಿಸೋನಾಗಿದ್ದವನು ನಾನು. ಮಣಿಕ್ ಸರ್ಕಾರ್ ಅವರ ಒಂದು ಒಳ್ಳೆಯ ಮನೋಭಾವನ ಕಂಡು ಆಶ್ಚರ್ಯಪಟ್ಟುಬಿಟ್ಟೆ ನಾನು. ಅಂತ ಸರಳ ಮುಖ್ಯಮಂತ್ರಿ, ಕಮ್ಯುನಿಸ್ಟ್ ಆರ್ಗನೈಸೇಷನ್ ಅಲ್ಲಿ ಬೆಳೆದು ಬಂದಂತಹ ವ್ಯಕ್ತಿ. ಖುಷಿ ಆಗುತ್ತೆ ಅವರು ನೀವು ಬಂದು ನಮ್ಮ ಇವರಿಗೆ, ನಮ್ಮ ಕ್ಯಾಬಿನೆಟ್ ಅಲ್ಲಿ ಇರೋ ಎಲ್ಲ ಸಚಿವರಿಗೆ ಆಡಳಿತ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಒಂದ್ಸರಿ ಕ್ಲಾಸ್ ತಗೊಳ್ಳಿ ಅಂತ. ನಮ್ಮನ್ನ ವಿರೋಧಿಸ್ತಕ್ಕಂಥ, ಪರಸ್ಪರ ವಿರೋಧ ಇರತಕ್ಕಂಥವರ ಮಧ್ಯೆ ಇಂಥ ಒಂದು ಒಡಂಬಡಿಕೆ, ಇಂಥ ಒಂದು ಇದಿದೆ ಅಂತಂದ್ರೆ ಅಲ್ಲಿ ವ್ಯಕ್ತಿತ್ವ ಏನು ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ನಮಗೆ ಖುಷಿ ಆಗುತ್ತೆ. ಆರ್ಟಿಕಲ್ ತೆಗೆದಿಟ್ಟಿದ್ದೀನಿ, ದಯವಿಟ್ಟು ನೀವು ಅದನ್ನ ಓದ್ಬೇಕು. ನೀವು ಓದ್ಬೇಕು. ಅಂಥ ಮುಖ್ಯಮಂತ್ರಿಗಳು ನಮಗೆ ಬೇಕಾಗಿದೆ. ಈ ಮಾತುಗಳನ್ನು ಮಾತಾಡುವಾಗ ಒಂದು ಇದಿರಬೇಕು. ನೀವು ಯಾರನ್ನು ಇವರು ನಮಗೆ ಸರಿ ಇಲ್ಲ, ಇವ್ರನ್ನ ಹೊರಗಡೆ ಇಡಿ, ಇವ್ರನ್ನ ವಿರೋಧ ಮಾಡಿ ಅಂತ ಹೇಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನೀನ್ ನೆರೆಹೊರೆಯವರನ್ನ ಪ್ರೀತಿಸು. ಬಾಂಗ್ಲಾಗೆ ಪ್ರೀತಿಸು, ಅಫ್ಘಾನಿಸ್ತಾನಕ್ಕೆ ಪ್ರೀತಿಸು, ಪಾಕಿಸ್ತಾನಕ್ಕೆ ಪ್ರೀತಿಸು, ಏನೇನ ಮಾಡ್ಕೊ. ನೆರೆಹೊರೆಯವ್ರನ್ನ ಪ್ರೀತಿಸು, ನಿನ್ ಮನೆಗೆ ಬೇಲಿ ಹಾಕೋ. ಬೇರೆ ಎಲ್ಲರನ್ನು ಪ್ರೀತಿಸು, ಯಾರು ಬೇಡ ಅಂತ ಹೇಳಿಲ್ಲ. ಪ್ರತಿಯೊಬ್ರು ಈ ದೇಶದಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ರು ಒಬ್ಬೊಬ್ಬರನ್ನ ಬಾಚಿ ತಬ್ಕೊಂಡು ಪ್ರೀತಿಸಿ ಆರಾಸ್ಲಿ, ಒಳ್ಳೆ ಸಾಮರಸ್ಯ ಜೀವನ ಮಾಡ್ಲಿ. ನಿನ್ನ ಮನೆಯ ಭದ್ರತೆಯನ್ನ ನೀನು ನೋಡು. ಇದು ಖಂಡಿತ ಆಗ್ಬೇಕಾಗಿರೋ ಅಂಥದ್ದು. ಇಲ್ಲಿ ಈಗ ಏನಾಗ್ತಿದೆ ಅಂತಂದ್ರೆ,
ಮೊನ್ನೆ ಒಂದು 5 ದೇಶಗಳವರು ಭಾರತ ದೇಶದ ಉತ್ಪನ್ನಗಳನ್ನು ಬೈಕಾಟ್ ಮಾಡಿದ್ದಾರೆ. ಚೈನಾ, ಬಾಂಗ್ಲಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಟರ್ಕಿ, ಕೆಲವು ದೇಶಗಳು ಭಾರತದ ದೇಶದ ವಸ್ತುಗಳನ್ನು ನಾವು ಖರೀದಿ ಮಾಡೋದಿಲ್ಲ ಅಂತಕ್ಕಂಥದ್ದು ಬೈಕಾಟ್ ಹಾಕಿದ್ದಾರೆ. ಎಷ್ಟು? 5 ದೇಶ. ನಾನು 100 ಹಸುಗಳನ್ನು ಸಾಕಿದ್ದೀನಿ. 100 ಹಸುಗಳನ್ನು ನಾನು ಸಾಕಿದ್ದೀನಿ ಮನೆಯೊಳಗಡೆ. 5 ಹಸು ಹಾಲು ಕರೀಲಿಲ್ಲ ಅಂದ್ರೆ ಇನ್ನೆಷ್ಟವೆ ಕರೆಯೋವು? 95. 5 ಹಸು ಕಾಲು ಒದ್ಕೊಂಡ್ರೆ ಒದ್ಕೊಂಡ್ಲಿ, 95 ಹಸು ಹಾಲು ಕರೀತವೆ. ನಾನು ಇತ್ತೀನಿ. ನಾವೇನ ಒದ್ಕೊಂಡ್ರೆ ಏನಾಗ್ತದೆ ಅನ್ನೋದು ಇದೆಯಾ? ಗೋಧಿ ಹಸಿಟ್ಟು ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ತಿನ್ನಕ್ಕೆ ಪದಾರ್ಥ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಒಂದಕ್ಕೆ 5 ಪಟ್ಟು ಬೆಲೆ ಕೊಟ್ಟು ಚಿಂತಾ ಇದ್ದಾರೆ ಜನ. ಅಲ್ಲಿನ ಜನ ಹಪಹಪಿಸ್ತಿದ್ದಾರೆ. ಅದನ್ನ ಎಮ್ಮಿ ಕಾಮತ್ತು ಒಂದು ಲೇಖನದಲ್ಲಿ ಬರೆದಿರ್ತಕ್ಕಂಥ ಲೇಖನ ಕೊಡ್ತೀನಿ, ನೀವು ಓದ್ ನೋಡಿ. ನೀವು ಪಾಕಿಸ್ತಾನದಲ್ಲಿರ್ತಕ್ಕಂಥ ಪಾಕಿಸ್ತಾನಿ ಪ್ರಜೆಗಳ ಮಾನಸಿಕ ಸ್ಥಿತಿ ಹೇಗಿದೆ ಅನ್ನೋದರ ಚಿತ್ರಣವನ್ನ ಬರೆದಿದ್ದಾರೆ ಅವರಲ್ಲಿ. ಬಹಳ ಇದಾಗತ್ತೆ, ಅದು ಆರ್ಟಿಕಲ್ ಓದ್ತಿದ್ರೇನೆ ಇದಾಗತ್ತೆ. ಹಂಗಾಗಿ ಇವರು ಬೈಕಾಟ್ ಮಾಡಿದ್ರೆ ನಮಗೇನು ತೊಂದರೆ ಆಗಲ್ಲ. ಯಾರೋ ಒಬ್ಬ ಅಜ್ಜಿ, ನನ್ನ ಮನೆ ಬೆಂಕಿ ಇಲ್ದಿದ್ರೆ ಊರಲ್ಲಿ ಯಾರ ಮನೇನು ಒಲೆ ಅಂಟಿಸಲ್ಲ ಅಂದ್ಬಿಟ್ಟು ಊರಾಚೆ ಹೋಗಿ ಕೂತಿದ್ಲಂತೆ. ಊರಾಚೆ ಹೋಗಿ ಕೂತ್ಕೊಂಡು ತಿಂಡಿ ಇಲ್ಲದೆ, ಊಟ ಇಲ್ಲದೆ, ಕೂಳಿ ಇಲ್ಲದೆ ಸತ್ತು ಸಾಯಂಕಾಲ ಮನೆಗೆ ಬಂದು ಎಲ್ಲರೂ ಬೇಸ್ಕೊಂಡು ತಿಂದು ಮಲಗಿದ್ರು. ಈ ಥರದ ಪರಿಸ್ಥಿತಿಗೆ ಚಿಂತನೆಗಳು ನಡೀತಾ ಇದ್ದಾವೆ. ಅವೇನು ಖಂಡಿತ ಕೆಲಸ ಮಾಡೋದಿಲ್ಲ. ಎಲ್ಲೋ ಒಂದು ಕಡೆ ಭಾರತೀಯ ಉತ್ಪನ್ನಗಳಿದೆಯಲ್ಲ, ಭಾರತೀಯ ಉತ್ಪನ್ನಗಳ ಒಂದು ಇದಕ್ಕೆ ಒಂದು ವ್ಯಾಲ್ಯೂ ಇದೆ, ಒಂದು ಮರ್ಯಾದೆ, ಒಂದು ಗೌರವ ಇದೆ. ಇವತ್ತು ನಮ್ಮ ದೇಶದಿಂದ ವಿದೇಶಗಳಿಗೆ ಹೋಗ್ತಕ್ಕಂಥ ತರಕಾರಿಗಳಿಂದ ಹಿಡಿದು, ದವಸ ಧಾನ್ಯಗಳಿಂದ ಹಿಡಿದು, ಭಾರತ ದೇಶ ಸರಿಸುಮಾರು 140 ದೇಶದ ಜನಗಳಿಗೆ ಅಕ್ಕಿ ಕೊಡ್ತಿದ್ರಲ್ಲ, ನಮ್ದು ಮಾರ್ಕೆಟ್ಗೆ ತಲುಪ್ತಾ ಇತ್ತೋ ಇಲ್ವಾ? ತರಕಾರಿಗಳು ನಮ್ಮ ಇಲ್ಲಿಂದ ಹೋಗ್ತಾ ಇದೆಯೋ ಇಲ್ಲೋ? ಈ ಭೂಮಿಯಲ್ಲಿ ಬೆಳೆದಂಥ ಹಣ್ಣು ಹಂಪಲುಗಳು ನೀಟಾಗಿ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸಿ ಮಾರ್ಕೆಟಿಂಗ್ ಮಾಡ್ಕೋತಾ ಇದ್ದಾರೆ ಭಾರತ. ಇಲ್ಲಿ ಬೆಳೆದ ದ್ರಾಕ್ಷಿ, ಗುಲಾಬಿಯಿಂದ ಹಿಡಿದು, ಇಲ್ಲಿ ನಾವು 5 ರೂಪಾಯಿ ಒಂದು ಗುಲಾಬಿ ಹೂವು ಕೊಡು, 5 ರೂಪಾಯಿಗೆ ಒಂದು 5 ಕೊಡಂಗಿದ್ರೆ ಕೊಡು ಅಂತೀವಿ. ಅಲ್ಲೆಲ್ಲೋ ವಿದೇಶಕ್ಕೆ ಕಳಿಸ್ತಕ್ಕಂಥ ಗುಲಾಬಿ ಹೂವಲ್ಲಿ ರಿಜೆಕ್ಟ್ ತೆಗೆದಿಕ್ಕಿರೋನ್ ಇಲ್ಲಿ ಮಾರ್ತಾರೆ ಅಷ್ಟೇ. ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಗುಲಾಬಿ ರೋಸ್ ಹೂವು ಅಲ್ಲಿ ಹೋಗಿ ತಲುಪೋಷ್ಟೊತ್ತಿಗೆ ಒಂದು ಹೂವು 250-300 ಕಟ್ಟು ಖರೀದಿ ಮಾಡ್ತಾರೆ ಅವರು. ಅದ್ರ ಮೇಲೆ ಬಿದ್ದಿರೋ ಹಿಮದ ಇಬ್ಬನಿ ಹಾಗೆ ಇರುತ್ತೆ. ಅಷ್ಟು ಮಾರ್ಕೆಟಿಂಗ್ ಅಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರೋದಕ್ಕೆ ಭಾರತಕ್ಕೆ ಗೌರವ ಇದೆ. ಇಂದಿನ ಭಾರತ ಅಲ್ಲ, ಈಗ ಆಧುನಿಕ ತಂತ್ರಜ್ಞಾನದಲ್ಲಿ ಬಹಳ ದೊಡ್ಡ ಇದು ಮಾಡಿರ್ತಕ್ಕಂಥ ಲೆವೆಲ್ಗೆ ಭಾರತ ಬಂದು ನಿಂತಿದೆ. ಇಷ್ಟೆಲ್ಲ ಡೆವಲಪ್ಮೆಂಟ್ಗಳ ಮೇಲೆ ನಮ್ಮತನ ಏನು ಅನ್ನೋದು ನಾವು ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕಲ್ವಾ? ಆನೆ ಸತ್ರೆ ಏನ್ ಸಿಗುತ್ತೆ? ಆನೆ ಸತ್ರೆ ದಂತ ಸಿಗುತ್ತೆ, ಜಿಂಕೆ ಸತ್ರೆ ಚರ್ಮ ಸಿಗುತ್ತೆ, ಕಟ್ಟಿಗೆ ಮರ ಸತ್ರೆ ಕಟ್ಟಿಗೆ ಸಿಗುತ್ತೆ, ರಾಜಕಾರಣಿ ಸತ್ರೆ ರಜಾ ಸಿಗುತ್ತೆ. ಇಷ್ಟೇ ವ್ಯಾಲ್ಯೂ ಏನೊಂದು ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಖಂಡಿತ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ಒಂದಷ್ಟು ನಾವು ಬಿಡಿ, ಇದು ರಾಜಕಾರಣದ್ದು ಎಲ್ಲ ಒಂದು ಕಡೆ ಬೇಡ, ಒಂದು ಸ್ವಲ್ಪ ತಿದ್ದುಕೊಂಡು ಬದಲಾವಣೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಭಾವನೆ. ಇದರಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಅಂತ ಅನ್ಸಿದ್ರೆ ಯಾರೇ ಆಗಲಿ ಸ್ವೀಕರಿಸಿದ್ರೆ ಬಹಳ ಒಳ್ಳೆಯದು. ಇಂಥವ್ರಿಗೆ ಎಲ್ರಿಗೂ ಬುದ್ಧಿ ಹೇಳ್ತಕ್ಕಂಥ ದೊಡ್ಡ ವ್ಯಕ್ತಿ ನಾನೇನಲ್ಲ. ನನ್ನ ಅನಿಸಿಕೆಯನ್ನ ಹೇಳಿದ್ದೀನಿ. ಹೇಳ್ತಿರ್ತಕ್ಕಂಥದ್ದು ಸತ್ಯ ಅನ್ಸಿದ್ರೆ ಸ್ವೀಕರಿಸ್ಲಿ, ಇಲ್ಲಾಂದ್ರೆ ವಾದುಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ನಾನು ಯಾರ ವಿರೋಧಿನೂ ಅಲ್ಲ. ಒಂದು ಸಾಮರಸ್ಯ ಜೀವನ ಬೇಕು, ಅಣ್ಣ ತಮ್ಮಂದಿರ ತರ ಬದುಕೋಣ ಅಂತಕ್ಕಂಥದ್ದನ್ನ ಬಯಸ್ತಕ್ಕಂಥ ಒಂದು ಸಮೂಹವನ್ನ ಸಿದ್ಧಪಡಿಸ್ತಾ ಇದ್ದೀನಿ. ಪರಸ್ಪರ ದ್ವೇಷ, ಅಸೂಯೆ, ಹಗೆತನ ಬೇಡಪ್ಪ. ದೇಶ ಭದ್ರ ಮಾಡೋಣ, ದೇಶದಲ್ಲಿ ನಾವೆಲ್ಲರೂ ಒಂದಾಗಿ ಬಾಳಿ ಬದುಕೋಣ ಅಂತಕ್ಕಂಥ ಸಂದೇಶವನ್ನ ಎಲ್ಲ ಮತ ಧರ್ಮೀಯರಲ್ಲಿ ನಾನು ಚಿಂತನೆಗಳನ್ನ ಹಂಚಿಕೊಳ್ತಾ ಇರ್ತೀನಿ.